ಸ್ವಾಗತಿಸಬೇಕು. ಹಾಗೆ ಅವ್ರ ಜೊತೆ ಅವ್ರ ಮಗ ಕಿರುತೆರೆ ಮತ್ತು ಹಿರುತೆರೆಯ ರಂಗಭೂಮಿ ಕಲಾವಿದರು ಪೂರ್ಣಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ವೇದಿಕೆಗೆ ಕರೀತಾ ಇದ್ದೀನಿ. ಹಾಗೆ ನಮ್ಮ ಜೊತೆ ಶಂಕರ್ ನಾರಾಯಣ್ ಅವರು ಹಿರಿತೆರೆ ಮತ್ತು ಕಿರಿತೆರೆಯ ನಟರು ನಮ್ಮ ಜೊತೆ ಇದ್ದಾರೆ. ದಯಮಾಡಿ ವೇದಿಕೆಗೆ ಬನ್ನಿ ಸರ್. ಈ ನಾಟಕ ನಾವು ಪ್ರದರ್ಶನ ಮಾಡಲಿಕ್ಕೆ ಮತ್ತು ನಮಗೆ ಸ್ಕ್ರಿಪ್ಟ್ ಸಿಗಲಿಕ್ಕೆ ಮೂಲ ಕಾರಣ ಶಂಕರ್ ಸರ್. ನಾನು ಅವರು ಒಂದು ಸಣ್ಣ ಹ್ಯಾಂಡ್ ಮೂವಿಲಿ ವರ್ಕ್ ಮಾಡ್ಬೇಕಾದ್ರೆ ಹಿಂಗೆ ಮಕ್ಕಳಿಗೆ ಒಂದು ನಾಟಕ ತಗೊಂಡಿದ್ದೀವಿ ಸರ್ ಅಂತ ಹೇಳಿದಾಗ, ಯಾರು ನಾಟಕ ತಗೊಂಡಿದ್ದೀರಾ ಏನು ಅಂತ ಕೇಳಿದಾಗ ಸ್ಕ್ರಿಪ್ಟ್ಗಳು ಹುಡುಕ್ತಾ ಇದ್ದೀವಿ ಸರ್, ನಮಗೆ ಒಂದಷ್ಟು ಸ್ಕ್ರಿಪ್ಟ್ ಬೇಕು ಅಂತ ಕೇಳಿದಾಗ ಈ ಒಂದು ಕಾಮಿಡಿ ನಾಟಕ ನಾವು ಇಷ್ಟು ದಿನ ಮಕ್ಕಳ ಜೊತೆ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ವಿ, ಇದೊಂದು ಕಾಮಿಡಿ ಜೊತೆಗೆ ಮೆಸೇಜ್ ಇರುವಂಥ ಒಂದು ನಾಟಕದ ಸ್ಕ್ರಿಪ್ಟ್ನ ಕೊಟ್ಟರು. ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತ ವೇದಿಕೆಗೆ ಕರಿತೀನಿ. ಹಾಗೆ ಇಷ್ಟೆಲ್ಲ ಕಾರ್ಯಕ್ರಮದ ಮೂಲ ಕಾರಣಕರ್ತರು ಮತ್ತು ಇದೆಲ್ಲದ್ರದ್ದು ಮುಖ್ಯ ನಾಯಕರಾದ ಡಾಕ್ಟರ್ ಶಾಕ್ಯ ಶ್ಯಾಮ್ ಸರ್ ಅವ್ರನ್ನ ಅನು ಮ್ಯೂಸಿಕ್ ಅಕಾಡೆಮಿಯ ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕರು, ಇವರನ್ನು ವೇದಿಕೆಗೆ ಕರೀತಾ ಇದ್ದೀನಿ. ಮತ್ತು ಇಷ್ಟೆಲ್ಲದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಬಂದಿದ್ದಾರೆ ಅನ್ನೋದಕ್ಕೆ ಮುಖ್ಯ ಕಾರಣ ಆ ಶಾಲೆಯ ಉಪ ಪ್ರಾಂಶುಪಾಲರು ಸ್ನೇಹಲತಾ ಮೇಡಮ್. ನಾವು ಮಕ್ಕಳಿಗೆ ನಾಟಕ ಮಾಡಿಸ್ತೀವಿ ಮೇಡಮ್, ನಮ್ಮದು ಪ್ರತಿ ವರ್ಷ ಇದೊಂದು ಕಾರ್ಯಕ್ರಮ ಹಿಂಗೆ ಅಜೆಂಡಾ ಇಟ್ಕೊಂಡು ಮಾಡ್ತಾ ಇದ್ವಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ನಾಟಕ ಹೇಳ್ಕೊಡ್ತೀವಿ ಅಂದ ತಕ್ಷಣ ಮೇಡಮ್ ಇಂಥ ಕೆಲಸ ಮಾಡೋದೇ ಕಮ್ಮಿ, ದಯಮಾಡಿ ನಮ್ಮ ಮಕ್ಕಳನ್ನ ಬಳಸ್ಕೊಳ್ಳಿ, ಆ ನಾಟಕ ಮಾಡಿಸಿ ಅಂತ ನಮಗೆ ಉತ್ತೇಜನ ಕೊಟ್ಟರು. ಅಲ್ಲಿಂದ ಮೈಸೂರಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಬಿಳಿಕೆರೆ ಒಂದು ಸಣ್ಣ ಹೋಬಳಿ. ಆ ಹೋಬಳಿಯ ಮಕ್ಕಳನ್ನ ಇಲ್ಲಿ ತನಕ ಕರ್ಕೊಬರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಸ್ನೇಹಲತಾ ಮೇಡಮ್. ಇಷ್ಟು ಜನರು ಕಾರಣರು ಈ ನಮ್ಮ ನಾಟಕ ಒಂದು ಇಲ್ಲಿ ನಡೀಲಿಕ್ಕೆ. ನಾವೇನು ವೇದಿಕೆ ಕಾರ್ಯಕ್ರಮ ಅಂತ ಏನಿಲ್ಲ, ನಮ್ಮ ಜೊತೆಗೆ ರೈತರು ಇರೋದ್ರಿಂದ ಅದೊಂದು ಸಣ್ಣ ಗೌರವ ಮತ್ತು ನಮ್ಮ ಖುಷಿ ಏನಂದರೆ ಇಷ್ಟು ಇದರಲ್ಲೂ ಅವ್ರು ನಮ್ಮ ಜೊತೆಗೆ ಬಂದಿದ್ದಾರಲ್ಲ, ಆ ಒಂದು ಖುಷಿ. ಅವ್ರ ಜೊತೆ ಎರಡೆರಡು ಮಾತು ಅವ್ರು ಆಡ್ತಾರೆ, ಅದ ನಂತರ ವೇದಿಕೆ ಕಾರ್ಯಕ್ರಮ ಮುಗಿಯುತ್ತೆ, ಒಂದು ಸಣ್ಣ ಗೌರವ ನಮಗೆ. ತುಕ್ಕೋಜಿ ಅದು ನನ್ನ ಕೈಗಳಿಂದ ಬರೆದದ್ದು. ತುಂಬ ಬಹಳ ಬೇಗ ಇದು. ಈಗ ಪ್ರತಿಯೊಂದು ಸ್ಕೂಲ್ನವರು ತುಂಬ ಇದಾಗಿರ್ತಾರೆ. ಕೆಲವರು ಏನು ಮಾಡ್ತಾರೆ, 2 ಇದಾಗ್ತದೆ. ಅಲ್ಲಿರುವ ಒಂದು ಉಪಾಧ್ಯಾಯರು 2ನೇ ಹಿಂದಿನೊತ್ತು ಒಂದು ಕಲಿಸಿದ್ರಲ್ಲ, ಈ ವರ್ಷದ್ದು ಒಂದು ಚಕ್ರ ಥರ ಆಗ್ತಾಯಿದೆ. ಅದು ಭಾಳ ಚೆನ್ನಾಗಿದೆ. ಅದ್ರ ಜೊತೆಗೆ ನಾನು ಬರೆದಿರೋದು 4 ನಾಟಕ, ಮಕ್ಕಳ ನಾಟಕ. ಅದರಲ್ಲಿ ಎಲ್ಲ ಇರುತ್ತೆ. ಹಾಡಿಂದ ಹಿಡಿದು ಕುಣಿತ ಹಿಡಿದು ಜಗಳ ಇದ್ದು ಮಾತುಕತೆ ಆಗಿ ಎಲ್ಲ ಮಜಾ ಮಾಡಿ ಮಾಡ್ತಾರೆ. ಅದರಿಂದ ಸುಮಾರು ಇದಾಗಿದೆ ಇದು. ಅದೇ ಇನ್ನೊಂದು ಬರುತ್ತೆ, ಎಲ್ಲ ಶಾಲೆಗಳು ನಾವು ಮಾಡಿದೆ, ಬಟ್ ಇನ್ನೂ ಸಾಕ್ತಾ ಇಲ್ಲ. ನಾವು ಅವಾಗ ಹಂಚಿಬಿಟ್ರೆ ಎಲ್ಲ ಅದು ಇವಾಗ ಇಲ್ಲ, ಅವಾಗಿಲ್ಲ. ಈಗ ಮತ್ತೆ ನಾವು ಒಂದು ಚಕ್ರ ಹಿಂದೆ ತಿರುಗಿಸಿದ್ದೇವೆ. ಮುಂಬೈನಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ನಾನು ಮತ್ತೆ ಮಾಡಿದ ಪುಸ್ತಕ ತೊಗೊಂಡೋಗ್ಕೊಂಡಿದ್ದಾರೆ. ಏನೋ ಮಕ್ಕಳು ತೊಗೊಂಬಂದಿದ್ದರು. ಅಲ್ಲಿ ಮುಂಬೈಯಲ್ಲಿ ಸುಮಾರು ನಾನು ಕಳಿಸಿದ 4 ನಾಟಕ ಮಕ್ಕಳ ಪುಸ್ತಕ ಮುಖ್ಯ. ಪ್ರತಿಯೊಂದು ಶಾಲೆದವರು ಮುಂಬೈನಲ್ಲಿ ಖಂಡಿತ ಯಾವಾಗಲೂ ಅದು ಕನ್ನಡ ಆದಿರೋರು ತುಂಬ ಜಾಸ್ತಿ ಇದ್ದಾರೆ. ಆ ಥರ ಆಗಿ ಅಷ್ಟು ಇದಾಗಿದೆ. ಆಮೇಲೆ ಅದು ಮುಂಬೈಯು ದಾಟೋಯ್ತು. ಮುಂಬೈ ದಾಟ ಹೋಗ್ತಾ ಇದೆ. ಹಾಗಾಗಿ ಅದು ಎಷ್ಟು ನನಗೆ ಯಾರನ್ನು ನಾನು ಕೇಳ್ಕೊಂಡು ಹೋಗ್ತಾ ಇದ್ದರೆ ನಾನು ಖುಷಿ ಆಗ್ತದೆ. ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಕೂಡ ನಮ್ಮದೊಂದು ಟೆನ್ಷನ್ ಅಂತ ಇರ್ತಿತ್ತು. ಈಗ ನನಗೆ 16 ವರ್ಷ ಆಗೋಯಿತು ಪಾರ್ಟಿ ಇದಾಗಿ ಸರ್ಕಾರದಿಂದ ಕೈ ಮಾಡೋಕ್ಕೆ. ಇನ್ನು ಬೇಕಾದರೆ ಎಲ್ಲ ಸ್ಕೂಲ್ಗೂ ಹೋಗಿ ಈ ಸಲ ತಿದ್ದುಕೋತ
ಮಾಡಿಸಿದ್ದಾರೆ. ಕನ್ನಡದಲ್ಲಿ ಅವರು ಕನ್ನಡ ಆಗಲ್ಲ ಅಂದರೆ ಮೇಷ್ಟ್ರು ಇರೋರು ಅದನ್ನು ಮಾರಾಟಕ್ಕೆ ಅದಕ್ಕೆ ಕೊಟ್ಟು ತೋರಿಸೋಕ್ಕಾಗಿದ್ದಾರೆ. ಹಾಗಾಗಿ ಕನ್ನಡ ಇಲ್ಲಿ ಗೊತ್ತಾಗುತ್ತೆ. ಕನ್ನಡ ಯಾವ ಭಾಷೆ ಆಗಿದ್ರು ಕೂಡ ಅದನ್ನು ನಮ್ಮನ್ನು ಕನ್ನಡಕ್ಕೆ ಇಳಿಸಬೇಕು. ತುಂಬ ಚೆನ್ನಾಗಿದೆ. ಒಂದೇನು ಅಂದರೆ ಕನ್ನಡ ಅಂದರೆ ಕನ್ನಡ ಅಂತಂದ್ರೆ ಕನ್ನಡದ ಜೊತೆಯಲ್ಲಿ ಏನಿರಬೇಕು? ಸಂಗೀತ, ಆಮೇಲೆ ನಯ, ನಾಜೂಕು. ಇಂಗ್ಲೀಷಲ್ಲಿ ಅಲ್ಲ, ಕನ್ನಡದಲ್ಲೇ ಎಷ್ಟು ಇದು ಆಗಿ ನಿಮಗೆ ಸಾಧ್ಯ ಇದೆ. ನೀವೇ ಇದು ಮಾಡಿ. ಈಗ ಅಷ್ಟೇ ನನಗೂ ಇಲ್ಲಿಗೆ ಕರ್ಕೊಂಡ್ಬಂದು ಈ ಕೆಂಪು ಹಾಸ್ಯದ ಮೇಲೆ ನಾನು ನಿಲ್ಲಿಸಿದ್ದೀರ. ನಾನು ಸ್ವಲ್ಪ ನಾಟಕ ಮಾಡಿ ನಾಟಕಕಾರರಾದಂಥ GB ಕೋಟೆ ಅನಂತ್ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತಾ, ಯಾವಾಗಲೂ ಹೀಗೆ ಆಗೋದು, ಒಂದೊಂದು ಸಣ್ಣ ತಪ್ಪುಗಳಾಗ್ಬಿಡುತ್ತೆ. ಹೇಗೆಂದರೆ ಇವಾಗ ನಾನು ಇದೆಲ್ಲ ಹೆಸರುಗಳು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಅಷ್ಟೊತ್ತಿಂದ ನಾನು ಅಂದ್ಕೊಂಡೆ ನಮ್ಮ ಗುರುಗಳಾದ ಅಕ್ಕೆರೆ ತಿಮ್ಮರಾಜು ಸರ್ನ ವೇದಿಕೆ ಕರಿಬೇಕು ಅಂತ. ಯಾವಾಗಲೂ ನಾವು ಮನಸ್ಸಲ್ಲಿ ಇರ್ತಾರೆ ಅನ್ನೋ ಕಾರಣಕ್ಕೆ ಏನಾಗೋಗುತ್ತೆ, ಮರ್ತೋಗ್ಬಿಡುತ್ತೆ. ದಯಮಾಡಿ ಕ್ಷಮೆ ಕೇಳ್ತಾ ವೇದಿಕೆಗೆ ಬರ್ಬೇಕಂತ ಕೇಳ್ಕೊತೀನಿ. ದಯಮಾಡಿ ಬನ್ನಿ ಸರ್ ವೇದಿಕೆಗೆ. ನಾಟಕ ನೋಡೋದಕ್ಕೆ ಮುಂಚೆ ವೇದಿಕೆಗೆ ಬನ್ನಿ ಸರ್. 2 ನಿಮಿಷ ಬನ್ನಿ. ನಾವು ಆತ್ಮೀಯರು ಅಂದ್ಕೊಂಡಿರ್ತೀವಿ, ನಮ್ಮ ಗುರುಗಳು ನಮ್ಮ ಜೊತೆ ಇರ್ತಾರೆ, ನಾವು ಮಾತಾಡ್ತೀವಿ, ನೆನಪಿರುತ್ತೆ, ನಂಗೆ ಗೊತ್ತು ಅನ್ನೋದಿರುತ್ತಲ್ಲ, ಅದು ಕೆಲವು ಸಲ ಮರುವಿಗೆ ಕಾರಣ ಆಗುತ್ತೆ. ಗುರುಗಳ ಹತ್ರ ಕ್ಷಮೆ ಕೇಳ್ತಾ ಇನ್ನೊಂದು ಎಲ್ಲಿರುತ್ತೆ. ನಾಟಕ ಈಗಾಗಲೇ ಕೂಡ ರಂಗಭೂಮಿ ಸತ್ತು ಸರಿಯಾಗಿ 20 ವರ್ಷಗಳಾಗಿದೆ. ಆ ರಂಗಭೂಮಿ ಮತ್ತೆ ಜೀವಂತ ಆಗಬೇಕು ಅನ್ನೋದು ನಿಮ್ಮ ಕೈಲಿದೆ. ತಿಳ್ಕೊಂಡ್ರಿ, ರಂಗಭೂಮಿ ಸತ್ತು ಅರೆಜೀವವಾಗಿದೆ, ಜನಪದ ಸತ್ತು ಅರೆಜೀವವಾಗಿದೆ. ಇಂಥವಕ್ಕೆ ಜೀವ ಕೊಡುವಂಥವಳು ನನ್ನ ಶಿಷ್ಯ ಕಥೆ. ನಿಜವಾಗ್ಲೂ ಕೂಡ ಇಂಥ ಅವಕಾಶ ಕೊಟ್ಟಂಥ ಶ್ಯಾಮ್ಗೆ ನಾನು ಋಣಿಯಾಗಿರ್ತೀನಿ. ಮಕ್ಕಳು ಕಲಿಸ್ತಂತಲ್ಲಿ ಮೇಡಮ್ ಜೀವನದಲ್ಲಿ ಅವರು ಮರೆಯೋಕ್ಕಾಗಲ್ಲ ಮಕ್ಕಳುಗಳು. ನಾನು ಮಾಡಲ್ ಸ್ಟೇಟ್ ಹಾಸ್ಟೆಲ್ ಇದ್ದೆ. ನಾನಾಗ ನಮ್ಮ ಜೊತೆ ನಾವೆಲ್ಲ ಕೂಡ ಬೆಳೆದವರು. ಒಬ್ಬ ನಿರ್ದೇಶಕನಾಗಿ ಬರೋದಿಲ್ಲ. ಇಟ್ಟು ಮಾಡೆ ಸೊಪ್ಪು ಮಾಡೆ ಎಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ. ಪ್ರಾಣಾದ ಪಕ್ಕ ಪುರುಷ ಕೆರೆಯೊಳಗೆ ಬಂಡೆ ಸೊಪ್ಪ ಕುಯ್ಯುತ್ತಿದ್ದೆ, ಕೆರೆಯೊಳಗೆ ಬಂಡೆ ಸೊಪ್ಪ ಕುಯ್ಯುತ್ತಿದ್ದೆ. ಬಂಡೆ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಗಿದ್ದವನು ಯಾರೇ, ಎಲೆನಾರಿ ಬೆಳ್ಳಗಿದ್ದವನು ಯಾರೇ. ಅವಳು ಏನು ಮಾಡಿ ಹೇಳ್ತಾಳೆ, ಪ್ರಾಣಾದ ಪಕ್ಕ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ಇಂಥ ಜನಪದ ಗೀತೆಗಳು ಹಾಳಾಗ್ತಾ ಇದೆ ಸರ್ ಅಂತ ನಮ್ಮ ನಿಜವಾಗ್ಲೂ ಆತ್ಮನಂದ ನಾನು ಇನ್ನೊಂದು ಕಾರ್ಯಕ್ರಮ ಕರ್ಕೊಂಡು ಹೋಗ್ಬೇಕು ಕೂತಿದ್ದಾನೆ. ಹೌದು, ನನಗೆ ದಯವಿಟ್ಟು ಆದ್ದರಿಂದ ನನಗೆ ಶ್ಯಾಮ್ ಅವರಿಗೆ ನಾನು ಅನಂತವಾಗಿರ್ತೀನಿ, ಕಾಗ್ತಾ ಇದ್ದೀನಿ, ನಿಮ್ಮ ಜೊತೆಗೆ ಇರ್ತೀನಿ. ಖಂಡಿತವಾಗಲೂ ಕೂಡ ನೆಕ್ಸ್ಟ್ ನಾಟಕಕ್ಕೆ ಒಳ್ಳೆ ನಿರ್ದೇಶಕಿ ಆಗಿದೆ ಈಗಾಗಲೇ ಕೂಡ. ಮುಂದಕ್ಕೆ ಎಲ್ಲ ಅವಕಾಶಗಳು ಬರಲಿ ಅಂತ ನಿಮಗೆ ಆಶಿಸ್ತೀನಿ. ಬರಹಗಾರರು ಕೂಡ ನಾನು ಅನಂತ ಕೃತಜ್ಞತೆಗಳು ಹೇಳ್ತೀನಿ. ಶ್ಯಾಮ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ GB ಕೋಟೆ ಅನಂತ್ ಸರ್ ಅವರಿಗೆ ಒಂದು ಸಣ್ಣ ಗೌರವ. ಮತ್ತೊಂದು ವಿಶೇಷ
ವಿಶೇಷತೆ ಏನಂತಂದರೆ ನಮ್ಮ ಅನಂತ ಸರ್ ಅವರಿಗೆ 2024 ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿರೋದು. ಈ ವೇದಿಕೆಯಲ್ಲಿ ಅದನ್ನು ನಾನು ಹೇಳ್ಕೊತಿರೋದು ಕೂಡ ನನಗೆ ಒಂದು ಗೌರವದ ಒಂದು ವಿಷಯ, ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ. ಪೂರ್ಣ ಸರ್ ಅವರು, ನೀವು ತುಂಬ ಸೀರಿಯಲ್ ನೋಡ್ತೀರಿ. ಇವಾಗ ಸೀತಾರಾಮ್ ಸೀರಿಯಲ್ನಲ್ಲಿ ಮುಖ್ಯ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು, ಆದರೆ ತುಂಬ ಹಿರಿಯ ನಟ ಅಂತ ಹೇಳ್ಬೋದು ನಮ್ಮ ಕಿರಿತೆರೆಯಲ್ಲಿ. ಮತ್ತು ರಂಗಭೂಮಿಯಿಂದ ಬಂದಿರತಕ್ಕಂಥ ಕಲಾವಿದರು ಅಂತ ಹೇಳೋಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕೆಂದರೆ ಇವತ್ತು ನೀವು ಯಾರೇ ನಟರನ್ನು ನೋಡಿ ಅವರೆಲ್ಲರೂ ರಂಗಭೂಮಿಯಿಂದ ಬಂದಿರತಕ್ಕಂಥವ್ರು. ಜೊತೆಗೆ ನಮಗೆ ಶಂಕರ್ ನಾರಾಯಣ್ ಸರ್ ಇದ್ದಾರೆ, ಅವ್ರ ಬಗ್ಗೆ ಹೇಳಿದೆ ಆಗಲೇ. ನಾನು ಅವರು ಒಂದು ಸಣ್ಣ ಒಂದು ಆ್ಯಡಲ್ಲಿ ಮಾಡಿದಾಗ ನಮಗೆ ಈ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಸ್ನೇಹ ಮೇಡಮ್ಗೆ ಆಗಲೇ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಮಕ್ಕಳನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಕ್ಕೆ. ಸರ್